ನಮಸ್ಕಾರ, ಎಲ್ಲರಿಗೂ ಗೀತಾ ಟಿವಿಗೆ ಸ್ವಾಗತ. ಇವತ್ತು ನಾವು ಕನ್ನಡ ಅಂಕಿಗಳು ಹೇಗೆ ನಾವು ಕನ್ನಡ ಅಂಕಿಗಳನ್ನು ಬರೆಯುವುದು ಹಾಗೆ ಅದನ್ನು ಉಚ್ಚಾರ ಹೇಗೆ ಮಾಡ್ತೀವಿ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಮೊದಲಿಗೆ ಇವು ಏನು ಒಂದು ಕನ್ನಡ ಅಂಕಿಗಳು. ಇದು ಕನ್ನಡ ಅಂಕಿಗಳು. ಇವು ಅಕ್ಷರದಲ್ಲಿ ಕನ್ನಡ ಅಂಕಿಗಳನ್ನು ಹೇಗೆ ನಾವು ಬರಿತೀವಿ ಅನ್ನೋದನ್ನು ಇಲ್ಲಿ ಬರೆದಿದೆ ನೋಡಿ. ಕನ್ನಡ ಅಂಕಿ ಒಂದು ಹೇಗೆ ನಾವು ಪ್ರೊನೌನ್ಸಿಯೇಷನ್ ಮಾಡ್ತೀವಿ, ಹೇಗೆ ಉಚ್ಚಾರ ಮಾಡ್ತೀವಿ, ಒಂದು. ಇದನ್ನು ನಾವು ಬರೆಯುವ ಕ್ರಮ ಹೇಗೆ ನೋಡಿ, ಬರೆಯುವ ಮೆಥಡ್ ಕೂಡ ಹೇಗೆ, ಹೀಗೆ ಕೆಳಗಡೆಯಿಂದ ಮೇಲೆ ಹೋಗಿ ಹೀಗೆ ಬಂದರೆ ಇದು ಒಂದು. ಹಾಗೆ ಇಲ್ಲಿ ನೆಕ್ಸ್ಟ್ ನೋಡಿ, ಎರಡು ಯಾವ ರೀತಿ ಬರಿತೀವಿ, ಇದು ಎರಡು, ಅಂಕಿ ಎರಡು. ಇದನ್ನು ನಾವು ಉಚ್ಚಾರ ಮಾಡೋದು ಎರಡು. ಬರೆಯುವ ಕ್ರಮ ಹೀಗೆ ಎರಡು. ಮೂರು ನೋಡಿ, ಮೂರು. ಬರೆಯುವ ಕ್ರಮ ಹೇಗೆ, ಹೀಗೆ ಬಂದು ಹೀಗೆ ಮಾಡಿದರೆ ಇದು ಮೂರು. ಹಾಗೆ ಮುಂದೆ ನೋಡಿ, ನಾಲ್ಕು. ಅಕ್ಷರದಲ್ಲಿ ನಾಲ್ಕು. ಹಾಗೆ ಇದು ಬರೆಯುವ ಕ್ರಮ ನಾಲ್ಕು. ಐದು. ಕನ್ನಡ ಅಂಕಿ ಐದು. ಅಕ್ಷರದಲ್ಲಿ ಹೀಗೆ ಬರೆಯೋದು ನೋಡಿ, ಐದು. ಮುಂದೆ ಆರು. ಅಕ್ಷರದಲ್ಲಿ ಆರು. ಬರೆಯೋದು ಹೇಗೆ, ಆರು. ಇದು ಏಳು. ಯಾವ ರೀತಿ ಬರಿತೀವಿ, ಏಳು ನೋಡಿ. ಮುಂದೆ ಅಂಕಿ ಎಂಟು. ಅಕ್ಷರದಲ್ಲಿ ಎಂಟು. ಹಾಗೆ ಇದನ್ನು ಬರೆಯುವ ಕ್ರಮ ಹೀಗೆ ಎಂಟು. ಮುಂದಿನ ಒಂದು ಅಂಕಿ ಒಂಬತ್ತು ನೋಡಿ, ಒಂಬತ್ತು. ಅಕ್ಷರದಲ್ಲಿ ಹೇಗೆ ಬರಿತೀವಿ, ಒಂಬತ್ತು ಹೀಗೆ ಒಂಬತ್ತು ನೋಡಿ. ಲಾಸ್ಟ್ ಕೊನೆಯದು ಹತ್ತು. ಅಕ್ಷರದಲ್ಲಿ ಹತ್ತು. ಹಾಗೆ ಇದು ಬರೆಯುವ ಕ್ರಮ ನೋಡಿ, ಹತ್ತು ನೋಡಿ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹಾಗೆ ಹತ್ತು. ಈ ಒಂದು ಕನ್ನಡ ಅಂಕಿಗಳ ಒಂದು ಬಳಕೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಬರೆಯುವ ಕ್ರಮ ಹಾಗೆ ಉಚ್ಚಾರ ಮಾಡೋದು ಹೇಗೆ ಅನ್ನೋದು ಮಕ್ಕಳಿಗೆ ಗೊತ್ತಿಲ್ಲ. ಹಾಗಾಗಿ ನಾವು ಈ ಒಂದು ಅಂಕಿಗಳನ್ನು ಬರೆಯುವುದು ಹಾಗೆ ಅಕ್ಷರದಲ್ಲಿ ಯಾವ ರೀತಿ ನಾವು ಉಚ್ಚಾರ ಮಾಡೋದನ್ನು ಅಂಥೇಳಿ ಮಕ್ಕಳಿಗೆ ಹೇಳಿದರೆ ತುಂಬ